ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಇವತ್ತು ನಾವು ಈ ಥರ ಡ್ರೆಸ್ ಮಾಡ್ಕೊಂಡು ಎಲ್ಲಿ ಹೊರಟಿದ್ದೀವಿ ಅಂದರೆ, ಎಲ್ಲಿ ಹೊರಟಿದ್ದೀವಿ ಮನಿ? ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವು ಇವತ್ತು. ನಮ್ಮ ಮಂದೇವ್ರಿಗೆ ರಂಗನಾಥ ಸ್ವಾಮಿಗೆ ಕುಣಿಗಲ್ ಹತ್ರ ಐತೆ, ಅಲ್ಲಿಗೆ ಹೋಗಿ ಬರೋದು. ಅದು ನಮ್ಮ ತಾಯಿಯವ್ರ ಮಂದೇವರು. ನಮ್ಮ ತಂಗಿ ಮೊದಲನೇ ಮುಡಿ ಅವ್ರ ಮಂದೇವ್ರಿಗೆ ಕೊಟ್ಟಿದ್ರಂತೆ. ಈಗ ಎರಡನೇ ಈ ಕಡೆ ತಾಯಿ ಮನೆ ದೇವರಿಗೆ ಕೊಡ್ಬೇಕಂತೆ. ಅದಕ್ಕೋಸ್ಕರ ಇವಾಗ ನಾವು ರೆಡಿಯಾಗಿದ್ದೀವಿ. ಈಗ ಹೋಗ್ತೀವಿ. ಸೈನ್ಯ ಹೆಂಗೈತೆ ಗೊತ್ತಾ ಫ್ರೆಂಡ್ಸ್? 20 ಜನ ಇದ್ದೀವಿ. ಮಕ್ಳ ಸೈನ್ಯ ಹೆಂಗೈತಿ ಅಂದರೆ ನೋಡ್ರಿ, ನೀವು ಶಾಕ್ ಆಗ್ಬಿಡ್ತೀರಾ. ಆ ಥರ ಮಕ್ಳ ಸೈನ್ಯ. ನಾನು ಎಲ್ಲರ ಮನೇಲೂ 2, 3 ಇರ್ತವೆ, ಆದರೆ ನಮ್ಮ ಮನೇಲಿ 9 ಇದ್ದಾವೆ. ಈಗ ಮೋನಿ ಇವಾಗ ಇಷ್ಟೊಂದು ಫ್ರೆಶ್ ಆಗಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಕುತ್ಕೊಂಡು ಬಿಸ್ತೊಳಗೆ ಹೋಗೋ ಅಷ್ಟಲ್ಲಿ ಹೆಂಗಾಗಿರ್ತೀವಿ ಗೊತ್ತಾ? ಬರೋವಾಗ ವಿಡಿಯೋ ಮಾಡ್ತೀನಿ, ನೋಡುವ ಹೆಂಗಿರ್ತೀವಿ ಅಂತ. ಹೆಂಗಿರ್ತೀವಿ ಹೇಳ ಮನಿ? ಕೂದಲೆಲ್ಲ ಕೆದ್ರಕೊಂಡ್ಬಿಟ್ಟಿದೆ. ಕೆದ್ರಕೊಳೋದಿರಲಿ, ಆ ಬಿಸಿಲೊಳಗೆ ಆಟ ಬೇರೆ ಹೆಂಗೋಗೋದ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೋಗ್ಬೇಕು ಅಂತ ಮನ್ಸು ಮಾಡಿಬಿಟ್ಟಿದ್ವಿ. ಆದರೆ ಬಸ್ಸು ಎಲ್ಲ ಈಗ ಕಾಯ್ಕೊಂಡಿದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಲ್ಲ, ಟೈಮು ಪಿಕಪ್ ಮಾಡೋಕ್ಕಲ್ಲ. ನಮ್ಮ ಸಂಘ ಕರ್ಕೊಂಡು ಹೋಗೋದು ಬಸ್ಸಲ್ಲಿ. ನೋಡ್ರಿ ನಮ್ಮ ಹುಡುಗಿನ ಹೆಂಗಂತದೆ. ಒಂದು ಫುಲ್ ಬಸ್ಸೇ ಬೇಕು ನಮ್ಮ ಸಂಘ ಹೋಗ್ಬೇಕು ಅಂದರೆ. ಆಯಿತು, ನಾವಿವಾಗ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವರು ಬಂದ್ಬಿಟ್ಟು ನನ್ನ ಸಿಸ್ಟರ್, ಮೈ ಸಿಸ್ಟರ್ ಮಕ್ಕಳು. ಇವನೇ ಫ್ರೆಂಡ್ಸ್ ಬೋರ್ಡ್ ಆಗೋದು ಇವತ್ತು. ಇದೆಲ್ಲ ಕಟ್ ಪಪ್ಪಿ ಕೊಡ್ತಾನೆ. ಅವ್ರ ಅಕ್ಕನ ಕೊಡ್ತಾನೆ ನೋಡಿ ಫ್ರೆಂಡ್ಸ್. ನಂಗೆ ಪಪ್ಪಿ, ನನಗೆ ಅಯ್ಯೋ ನನಗೆ ಏನು ಸೌಂಡೇ ಬರಲಿಲ್ಲ. ಸೌಂಡ್ಲೆಸ್ ಮುತ್ತು. ಅಲ್ಲ ಅವ್ರಿಗೆ ಕೊಡು, ಅಲ್ಲಿ ಕೊಡು, ಅವ್ರಿಗೆ ಕೊಡು. ಹಾಯ್ ಹಾಯ್. ಅಯ್ಯೋ 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 ಶಿವ. ಇಸ್ಕೊಳ್ಳಿ ಫ್ರೆಂಡ್ಸ್, ಎಲ್ಲರೂ ಮುತ್ತು ಕೊಡ್ತಾವ ನನ್ನ ಮಗ. ಬಾಯ್ ಮಾಡು, ದೇವಸ್ಥಾನದಲ್ಲಿ ಸಿಗೋಣ. ಬಾಯ್ ಮಾಡು. ಬಾಯ್. ಇರ್ಬೇವ ನಮ್ಮ ಮನೆ ತಾವ ಇರ್ಬೇನು, ನೋಡಂಗಿಲ್ಲ ಬಿಡು. ನೋಡಿ ಫ್ರೆಂಡ್ಸ್, ಮಕ್ಕಳ ಸೈನ್ಯ ನಮ್ಮದು. ಇನ್ನ ಅಲ್ಲೆಲ್ಲ ಹೋಗವೆ ತೋರಿಸ್ತೀನಿ. ನೋಡಲ್ಲ ಅವನು. ಆಯ್ ಮಾಡೋ ಸಮರ್ಥ, ಆಯ್ ಮಾಡೋ. ನಿದ್ದೆ ಬಂದ್ಬಿಟ್ಟವಳೆ. ನಿದ್ದೆ ಲಾವಣ್ಯ ಅಂತ ಇವರು ರೆಡಿ ಆಗವ್ರೆ. ನಾನು ಯಾರಿಗೂ, ಇವರು ರಮ್ಯಾ ಅಂತ ಗೊತ್ತಿಲ್ಲ. ಹಾಯ್ 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 ಅನ್ನೋ ಒಂದು ಸರಿ. ಹಾಯ್ ಅನ್ನಿ ಸರ್. ಹಾಯ್. ನಾವು ನಮ್ಮ ಭೇಟಿ ಬಾರಿ ಯಾಕೆ ಬಂಟಿ ಇಲ್ಲಿ 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 ಏನದು ಕೋಗಿ ಮರಿನ? ಖುಷಿ ಆಗ್ಬಿಟ್ಟದ ಅವನಿಗೆ. ಅದೇನು ಹಂಗೆ ಕೈ ಇಚ್ಚುತ್ತಾ ಇದೆಯಾ ಬಂಟಿ? ನೋಡ್ರದು ಹೆಂಗೆ ಮಾಡ್ತಾವನೆ ನಿನ್ನ ಮಗ. ಓಯ್, ಅಲ್ಲೊಂದು ಕೋಳಿ ಹೊತ್ತೈತೆ. ನಾಟಿಕೋಳಿ 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 ಬಾಲನೆಲ್ಲ ಕಿತ್ತಾಕ್ಬಿಟ್ಟವ್ನು ಸೀತ ಅವತ್ತು. ಫೋಟೋನೇ ತಗೊಳ್ತಿದ್ದು ಮೋನಿ. ನೀನು ಕೂಕೊಂಡಂಗೆ ಮೋನಿ ಅಂತ ನೋಡಿ. ಇಲ್ಲಿಗ ತೆಂಗಿನಕಾಯಿನ 5 ಇತ್ತು, 4 ಆಗವೆ. ಓಹೋ, ಬಾಟ್ಲಿ ಇಟ್ಕೊಂಬತ್ತವನೇ ಕೋಳಿ ನೋಡಿಯಕ್ಕೆ. ಅದೇ ಅದ್ರ ಕಥ. ಮಾರ್ನಿಂಗು ತಿಂಡಿಗೆ ನಾವು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ನಾನು ತಿನ್ಕೊತ, ಅದೇ ಥರ ನಮ್ಮ ಹುಡುಗರು ಜೊತೆಲಿ ಅಷ್ಟು ಕ್ಯೂಟಾಗಿ ತಿಂತಾಯಿದ್ರಲ್ವ, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ಎಲ್ಲರೂ ಚಿತ್ರಾನ್ನ ತಿಂದ್ಬಿಟ್ಟು 1-1.5 kg ಅಷ್ಟು ಚಿತ್ರಾನ್ನ ಮಾಡಿದ್ದೆ. ಎಲ್ಲರಿಗೂ ಸಾಕಾಯ್ತು, ಇನ್ನೂ ಸ್ವಲ್ಪ ಮಿಕ್ಕಿತ್ತು. ತಿನ್ಕೊಳಮ್ಮ ಮನೇಲಿರೋರು ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಫ್ರೆಂಡ್ಸ್, ಏನು ಲುಕ್ಕು ಅಂತೀರಾ? ಮದುವೆಯಾಗಿ ಮಕ್ಕಳು ಇಷ್ಟುದ್ದಾದ್ರೂ ಇವಾಗ ಆ ಥರ ಲುಕ್ಕು. ಫೀದಾಗೋದೆ. ಇದು ನಮ್ಮ ರವಿ ಐಡಿಯಾ ಮಾಡಿ ಟಾರ್ಪಲ್ನ ಕಟ್ಕೊಟ್ಟ ಆಟೋಗೆ. ಇಲ್ಲ ಅಂದಿದ್ರೆ ಶೆಕೆಗೆ ತುಂಬ ನಾವು ಸ್ವರ್ಗೋಗ್ತಾಯಿದ್ದೋ ಅಂತಲೇ ಹೇಳ್ಬೋದು. ಇಲ್ಲ ಹೀರ ಬಣ್ಣ ಹೆಂಗಾಗೋದು ಅಂತ ಗೊತ್ತಾಗ್ತಾಯಿಲ್ಲ. ಆದ್ರೂ ಒಂದು ಸ್ವಲ್ಪ ಕಷ್ಟ ಆಗೋಯ್ತು. ಕೆಳಗಡೆ ಈಟಾಗ್ಬಿಡ್ತು. ಅದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಕಷ್ಟಪಟ್ಕೊಂಡೇ ಹೋದ್ವಿ. ಅದು ಎಷ್ಟು ಕಿಲೋಮೀಟ್ರು ಅಂದರೆ ಒಂದು 30 ಕಿಲೋಮೀಟ್ರು ಅನಿಸುತ್ತೆ.
ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ನಮ್ಮ ಮನೆಯವ್ರನ್ನ ಕೇಳಿದರೆ ಹೇಳಿರೋರು. ಅಷ್ಟು ದೂರ ಹೋಗೋ ಅಷ್ಟರೊಳಗೆ ಒಟ್ಟಿನಾಗೆ ನನಗನ್ಸಿದ ಮಟ್ಟಿಗೆ 25 ಕಿಲೋಮೀಟ್ರ್ ಮೇಲೆ ಐತೆ ಅದು. ಅಷ್ಟು ದೂರ ಹೋಗೋ ಅಷ್ಟೊತ್ತಿಗೆ ನಮಗೆ ಆಟ ಎಲ್ಲ ಅದು ಈಟ್ ಆಗ್ಬಿಟ್ಟು ಸೆಕೆ ಹತ್ಕೊಂಬಿಟ್ಟು ಎಲ್ಲರೂ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ ಫ್ರೆಂಡ್ಸ್. ಆಲೇ ಮಕ್ಕಳೆಲ್ಲ ನೋಡಿ ಯಾವ ಥರ ಮನಿಕೊಂಡವೆ ಅಂತ. ಅವರೇನೋ ಮನಿಕೊಂಡು ನಿದ್ದೆ ಹೋಗ್ತಾವ್ರೆ. ನಮ್ಮ ಕಾಲುಗಳೆಲ್ಲ ಜವ್ವಿಡ್ಕೊಂಡು ಕೂತ್ಕೊಳಕ್ಕೆ ಆಗಿಲ್ಲ. ನಾನಂತೂ ಲಾಸ್ಟಲ್ಲಿ ಕೂತ್ಕೊಂಬಿಟ್ಟಿದ್ದೀನಿ. ಹಂಗೂ ನನಗೆ ಕೂತ್ಕೊಳಕ್ಕಾಯ್ತಲ್ಲ, ಸೆಂಟ್ರಲ್ಲಿ ಇದ್ದರೆ ನನಗೆ ಸರೋಗಲ್ಲ ಅಂದ್ಬಿಟ್ಟು ಲಾಸ್ಟ್ಗೆ ಹೋಗಿ ಕೂತ್ಕೊಂಡೆ. ಹಂಗೂ ಸಖತ್ತು ಈಟಾಗ್ಬಿಡ್ತು. ಕೆಳಗಡೆ ಏನೋ ಈಟು, ಮೇಲ್ಗಡೆ ಹಬೆ ಎರಡೂ ಸೇರ್ಕೊಂಬಿಟ್ಟು ನಮಗಂತೂ ಕೂತ್ಕೊಳಕ್ಕಾಗ್ದು. ಎಲ್ಲರೂ ಮಲ್ಕೊಬಿಟ್ರು ಹುಡುಗರು, ಎಲ್ಲರ ತೊಡೆ ಮೇಲೂ ಒಬ್ಬೊಬ್ಬರು. ಆಮೇಲೆ ಇಲ್ಲಿ ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂತಂದರೆ ನಮ್ಮ ಮೈದವರು ಬರಬೇಕಾಗಿತ್ತು, ನಮ್ಮ ರಾಧವರ ಯಜಮಾನ್ರು. ಬರ್ತೀನಿ ಆಟೋದಲ್ಲಿ ಅಂತ ಹೇಳ್ಬಿಟ್ಟು ಅವರೇ ಓನ್ ಆಟ ಮಾಡ್ಕೊಂಡು ಬಂದರು ಪಾಪ. ನಾವು ಅಷ್ಟೊತ್ತಿಗೆ ನೋಡಿ ಬಂದರು. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನದ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ನಿಜವಾಗ್ಲೂ ಸೆಕೆ ನೀರು ಸಿಕ್ಕಾಬಟ್ಟೆ ಸೆಕೆ ನೀರು ಸುರಿದು ಹೋಗ್ತವೆ ನೋಡಿ. ಇದೇ ಮೆಟ್ಲೆಲ್ಲ ಹತ್ಕೊಂಡು ಹೋದ್ವಿ ಚೆನ್ನಾಗಿ. ನಾವು ಎಷ್ಟು ನಮ್ಮ ತಾಯಿಯವ್ರ ಮಂದೇವ್ರಿದು. ನಮ್ಮ ಯಜಮಾನ್ರ ಮಂದೇವ್ರು ರಂಗನಾಥ ಸ್ವಾಮಿ, ನಮ್ಮ ತಾಯಿಯವ್ರ ಮಂದೇವ್ರು ರಂಗನಾಥ ಸ್ವಾಮಿ, ಎರಡೂ ಒಂದೇ ನೋಡಿ. ಇವಾಗೆಲ್ಲ ಅವಾಗ ಮೇಲೆ ಮೆಟ್ಲು ಮೇಲೆ ನೆರಳು ಇರಲಿಲ್ವಂತೆ, ಇವಾಗ ನೆರಳಿರೋ ಥರ ಮಾಡಿದ್ದಾರೆ. ನನ್ನ ಮಗ ನೋಡಿ ಇವಾಗ ಜುಟ್ಟಿರಲ್ವಲ್ಲ, ಅದಕ್ಕೋಸ್ಕರ ನಾನು ಎತ್ಕೊಂಡು ಇದು ಮಾಡ್ತಿದ್ದೆ. ಅವ್ರ ಅಪ್ಪ ಬಂದಿದ್ರಲ್ವ ಒಂದು ವಾರದಿಂದ, ಅವ್ರ ಅಪ್ಪನ ಮುಖ ನೋಡಿರ್ಲಿಲ್ವಲ್ಲ ಅವನು. ಹುಡೋಗ ಅವ್ರ ಅಪ್ಪನ ಎತ್ಕೊಳಪ್ಪ ಅನ್ನೋನು. ಆದರೆ ಅವನು ಇಷ್ಟು ಚೆನ್ನಾಗಿ ಮೆಟ್ಲು ಹತ್ತುತ್ತಾನೆ ಗೊತ್ತಾ ಫ್ರೆಂಡ್ಸ್. ನೋಡಿ ಇವಾಗ ಸೂಪರಾಗಿ ಮೆಟ್ಲು ಹತ್ತುತ್ತಾನೆ. ಹೊತ್ಕೊಂಡು ಹೋಗ್ತಾನೆ ಅವನೇ. ಅವ್ರ ಅಪ್ಪನಿಗೆ ಹೊಟ್ಟೆ ಹುರಿದ್ಬಿಟ್ಟು ಬಾ ಕಂದ ಸಾಕು ನಾನು ಎತ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಎತ್ಕೋತಾರೆ. ಆದರೆ ನನ್ನ ತಂಗಿ ಪಾಪ ಫ್ರೆಂಡ್ಸ್ ಅವ್ಳಿಗೆ ಹತ್ತಕ್ಕಾಗ್ತಾ ಇರಲಿಲ್ಲ. ನಾವು ಅಂದರೆ ಹಳ್ಳಿಲಿ ಇತ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಆ ಕೆಲಸ ಹಸು ಕೆಲಸ ಅದೆಲ್ಲ ಮಾಡಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇರ್ತೀವಿ. ಅವಳು ಸಿಟಿಲಿ ಇರ್ತಾಳಲ್ವ, ಅದಕ್ಕೋಸ್ಕರ ಅವ್ಳಿಗೆ ಸ್ವಲ್ಪ ಮೆಟ್ಲು ಹತ್ತಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ಅವಳು ಹತ್ತೋದು ನೋಡಿ ಫುಲ್ಲು ಸುಸ್ತಿ ಆಗೋಗ್ಬಿಟ್ಟಾಳೆ. ಏನಿರೋದು ಹಿಂಗೆ ಹತ್ತುತ್ತಿದ್ದಿ ಅಂದರೆ ಸುಮ್ಮನಿರೇ ಅಕ್ಕ ಅಂತ ಅಂದೋಳು. ಪಾಪ ನಂಗೆ ಹೊಟ್ಟೆ ಎಲ್ಲ ಹೊರ್ದೋಗೋದು ಫ್ರೆಂಡ್ಸ್ ಅವಳು ನೋಡ್ರಿ. ಆಮೇಲೆ ಒಂದೊಂದು ಸ್ವಲ್ಪ ದೂರ ಕೂತ್ಕೊಳ್ಳೋದು ಹೋಗೋದು ಮಾಡುವ. ಇನ್ನು ಜಾಸ್ತಿ ಮೆಟ್ಲುಗಳು ಇರೋರು ಅದು ಹೆಂಗೆ ಹತ್ತುತ್ತಾರೋ ಗೊತ್ತಿಲ್ಲ. ಹತ್ಕೊಂಡು ಹೋಗ್ತಾನೆ, ಅದನ್ನು ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಓ ಬಂಟಿ, ಹಾಯ್ ಮಗನೇ. ತೊಳ್ಕೊಂಡು ಶಿವ ಅದು ಅರ್ಕೆ ಕಟ್ಕೊಂಡ್ರೆ ಅವ್ರು ಕಣವ ಅಲ್ಲಿವರೆಗೂ. ಅಯ್ಯೋ ಆಯ್ತು ಬಾ ಹೋಗೋಣ. ಬಂಟಿ ನಿಡಿಯನಿರ್ರಿ ಬಾ. ಸೂಪರ್ ಕಂದ. ವಾವ್. ಹೆಂಗತ್ತಾನೆ ಬಂಟಿ. ಕಾಲು ನೋವು ಬಂದಿಲ್ಲ ಚಿನ್ನಿ? ಹತ್ಬಿಡ್ತಾನೆ ಕೌ. ನೀನ್ ವಿಡಿಯೋ ಕಳ್ಸಿರೋ ನಿಮ್ಮ ಮನೆಯಿಂದ ಎಷ್ಟು ಸಲ ಹತ್ತಿದ್ದ? ಅಯ್ಯೋ ಅದು ಒಂದು ಕೈಲಿ ಅದು ಯಾವುದೋ ಮರ ಬೇರೆ ಹಿಡ್ಕೊಂಡು ರಪ್ಪನೆ ಇವ್ರು ನೋಡಿ ಫ್ರೆಂಡ್ಸ್ ಮೆಟ್ಲತ್ತಕ್ಕೆ ಕಿತ್ತಾಡ್ತಾವ್ರಿ. ಎಷ್ಟು ಮೆಟ್ಲತ್ತಿ ಕೆಳಗೆ ನೋಡ್ತಾ ಅಕ್ಕ. ಏನು ಅಯ್ಯೋ ನಿಂತ್ಕೊಂಬಿಟ್ಟ ಒಂದು ನೋಡಿ ಫ್ರೆಂಡ್ಸ್ ಮೆಟ್ಲು. ಅಮ್ಮೋನಿ ಅಂತೂ ಇದನ್ನು ವಿಡಿಯೋ ಮಾಡೋದು ದಮ್ಮ ವಿಡಿಯೋ ಮಾಡು, ಇದನ್ನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಅವಳೇ ಮಾಡೋಳೆ ವಿಡಿಯೋನ. ಅಂತ ಇಂತ ಮೆಟ್ಲು ಹತ್ಕೊಂಡು ಸಾಧನೆ ರಿಷಿ ಕರೀರಿ. ಅಲ್ಲ ಅಲ್ಲ ಗೊತ್ತಾಯ್ತು. ಲಕ್ಷ್ಮೀ ದೇವಾಯ ನಮಃ. ಕೆಳಗಡೆ
ಮಕ್ಕಳಿಗೆಲ್ಲ ತೀರ್ಥ ಹಾಕ್ಸ್ಕೊಂಡು ಇಬ್ರಿಗೂ ಕೆಳಗಡೆ ತಿರ್ಗಾ ಮತ್ತೆ ಕೆಳಗಡೆ ಕರ್ಕೊಂಡೋದ್ರು. ಯಾಕಂದರೆ ನಮಗೆ ತೀರ್ಥ ಹಾಕಿಸ್ಕೊಂಡು ಕೆಳಗಡೆನೇ ಮತ್ತೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಿಜವಾಗೂ ಅವರು ಹೇಳಿದ್ಮೇಲೆ ನಮಗೆ ಗೊತ್ತಾಯಿತು. ಅದಕ್ಕೆ ತೀರ್ಥ ಹಾಕ್ಕೊಂಬಿಟ್ಟು ಅವರು ಕೆಳಗಡೆ ಹೋಗಿ ಮಾಡಿಸ್ಕೊಂಬರಕ್ಕೆ ಹೋಗೋರೆ. ನಮ್ಮ ಲಾವಣ್ಯ ನಮ್ಮ ಮೈದಂದರು ನಮ್ಮ ಮನೆಯವರು ಹೋಗಿ ಇವಾಗ ಮಾಡಿಸ್ಕೊಂಬರ್ತಾರೆ. ಅಂಥವ್ರಿಗೂ ನಾವಿಲ್ಲಿ ಕಾಯ್ಕೊಂಡಿರೋಣ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದು. ಇಲ್ಲಿ ಒಳಗಡೆ ಬರ್ತೀವಿ, ಇವರಿಬ್ಬರು ಶಾಖೆಯಲ್ಲಿ ಎಲ್ಲರೂ ನೀರು ಒರೆಸ್ಕೊತಾ ಇದ್ದಾರೆ. ಅವರಿಬ್ಬರು ಆಟ ಆಡ್ತಾ ಇರೋದು ನೋಡಿ ಯಾವ ಥರ ಆಟ ಆಡ್ತಾಯಿದ್ದಾರೆ ಅಂತ. ನಮ್ಮ ಮನೆಯವರು ಶಾಖೆ ನೀರು ಸುರಿದು ಹೋಗೋ ಫ್ರೆಂಡ್ಸ್. ಅದಕ್ಕೆ ನೋಡಿ ನಮ್ಮ ಹೈಟ್ ಅಂತೂ ನೋಡಬೇಡಿ, ನಮಗೆ ಹೈಟ್ ಸೂಪರ್ ಮ್ಯಾಚ್ ಆಗುತ್ತೆ. ನೋಡಿ ನಮ್ಮ ಮನೆ ಎಷ್ಟು ಬೆವರ್ತಾವಳೆ ಅಂತ. ನಿಜವಾಗ್ಲೂ ನನಗೆ ಎಲ್ಲರಿಗೂ ಬುಳ್ಳೆಲೆಲ್ಲ ನೀರು ನಮ್ಮ ನೋಡಿ ನಮ್ಮ ಮೈದವ್ರಿಗೆ ಯಾವ ಥರ ಬುಳ್ಳೆಲಿ ನೀರು ಬರ್ತೈತೆ ಅಂತ. ನನ್ನ ತಮ್ಮನೂ ನೆಂದು ಹೋಗ್ಬಿಟ್ಟವನೇ. ನಮ್ಮ ರವಿನೂ ನನ್ನ ಮಗ ಅಂತೂ ಇರೋಕ್ಕಾಗ್ತಾಯಿಲ್ಲ. ಆಚೆ ಕಡೆ ಬಂದು ಯಾವ ಥರ ಲುಕ್ ಕೊಡ್ತಾನೆ ನೋಡಿ ದೇವ್ರು ಇದ್ದೇನೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರಂಗನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡ್ತಾರೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ನೋಡಿ ಇದೇ ರಂಗನಾಥ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಎಲ್ಲರೂ ಹೆಂಗೆ ಬರ್ತಾರೆ ಅಂತ. ರಮ್ಯಾ ದೇವರಾಣೆ ಫ್ರೆಂಡ್ ಹೇಳ್ತೀನಿ, ಅದರೊಳಗಡೆ ಹೋಗ್ಬಿಟ್ರೆ ಉಸಿರು ಕಟ್ಟಿ ಸತ್ತೋಗೋ ಥರನೇ ಆಗ್ಬಿಡುತ್ತೆ. ಫುಲ್ಲು ಸೆಕೆ ನೀರು. ಅಮ್ಮಮ್ಮ ಅಂದ್ರೆ ಒಂದು ಅವರು ಒಂದು ½ ಇದ್ದು ಬಿಟ್ರೆ ಮಾತ್ರ ಈ ಜಾಸ್ತಿ ಸೆಕೆ ಬೆವರ್ತಾರೆ ನೋಡಿ. ಅವ್ರು ನಿಜವಾಗ್ಲೂ ಉಸಿರು ಕಟ್ಟಂಗೆ ಆಗೋಗ್ಬಿಡುತ್ತೆ. ತುಂಬ ಸೆಕೆ. ಪಾಪ ಅವ್ರ ಪೂಜೆ ಹೆಂಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇವಾಗ ಏನಂತಂದರೆ ನಾವು ತಳಿಗೆ ಯಾರಿಗೆ ಕೊಟ್ಟಿರ್ತೀವೋ ಅವ್ರು ಬಂದು ನಮಗೆ ಪೂಜೆ ಮಾಡಿಕೊಡ್ತಾರೆ. ಆ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ಮುಂಚೆ ಇದೇ ಥರ ಇತ್ತು ಏನೋ ನನಗೆ ಗೊತ್ತಿಲ್ಲ. ನಾವು ತೊಳಿಗೆ ಕೊಟ್ಟಿರ್ತೀವಲ್ಲ ಅದು ಪ್ರಸಾದ ಕೊಡ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರುವಾಗ ಗಾಳಿ ಪಡ್ತಾ ಬಂದ್ಬಿಟ್ಟು ಕಣ್ಗೆಲ್ಲ ಧೂಳು ಇದು ಬಿಡ್ತು. ಅಷ್ಟರಲ್ಲಿ ನಾವು ಪ್ರಸಾದ ಇಸ್ಕೊಂಬರೋ ಬಂದ್ಬಿಟ್ಟಪ್ಪ ಅಷ್ಟೇ ನಾವು. ಇವರು ಮೆಟ್ಟು ಇಳ್ಕೊಂಡು ನೋಡಿ ಸುಧಾರಿಸ್ಕೊಂಡು ಹಿಡಿತಾವ್ರು ಒಬ್ಬೊಬ್ಬರಾಗಿ. ಏನು ಮಾಡ್ತಾಯಿದ್ದೀರಾ? ನಮ್ಮ ಮೋನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳು ಫ್ರೆಂಡ್ಸ್. ಇದು ನನ್ನ ತಂಗಿ ಫ್ಯಾಮಿಲಿ. ಅವ್ರ ಯಜಮಾನ್ರು, ಇಬ್ಬರು ಮಕ್ಕಳು, ನನ್ನ ತಂಗಿ. ಅವರು 4 ಜನನೂ ಒಂದು ಫ್ಯಾಮಿಲಿ. ನಮ್ಮ ತಂಗಿ ಫ್ಯಾಮಿಲಿ ಇದೆ ನೋಡಿ. ಅಪ್ಪ ಮಗ ಫೋಟೋ ಶೂಟ್ ಮಾಡ್ಕೊತಾ ಇರೋದು ನೋಡಿ ಫ್ರೆಂಡ್ಸ್. ಇನ್ನು ಯಾವ್ದಾರು ಮಕ್ಕಳಾಗಿದ್ದರೆ ಅಲ್ಲಿ ಕುಂಡಿಸಿದ್ರೆ ಬಡ ಆ ಕಡೆ ಈ ಕಡೆ ಓಡೋಗ್ಬಿಡೋರು. ಅವ್ರ ಅಪ್ಪ ಅಲ್ಲಿ ಕೂತ್ಕೊಂಬಗ್ನಿ ಅಂತ ಹೇಳಿದ ತಕ್ಷಣ ಫೋಟೋ ತೆಗಿತಾ ಇರೋದಕ್ಕೆ ಯಾವ ಥರ ಕೂತ್ಕೊಂಡವ್ನು ನೋಡಿ. ಆ ಥರ ಅವ್ನು ಕೂತ್ಕೊಂಡಿರೋದಕ್ಕೆ ಅವ್ರ ಅಪ್ಪಂಗೆ ಖುಷಿ. ನಮ್ಮ ರಾಮಣ್ಣ ಓಡೋಗಿ ಫೋಟೋ ತೆಗಿಯೋರು ನೋಡಿ ಎಷ್ಟು ಖುಷಿಯಾಗಿ ಫೋಟೋ ತೆಗಿತಾರೆ. ಅವನು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್. ನನಗೂ ಅದು ನೋಡಿ ತುಂಬ ಖುಷಿಯಾಗೋಯ್ತು. ವಿಡಿಯೋ ಮಾಡ್ಕೊತಾನೆ ನಾನು ಖುಷಿ ಬಿದ್ದೆ. ಇದು ಕೆಳಗಡೆ ಆಂಜನೇಯನ ದೇವಸ್ಥಾನ. ರಂಗಪ್ಪ ಎಲ್ಲಿರ್ತಾನೋ ಆಂಜನೇಯ ಅಲ್ಲಿದ್ದೇ ಇರ್ತಾನೆ ನೋಡಿ. ಇಲ್ಲಿ ಪೂಜೆ ಮಾಡ್ಸೋಕ್ಕೆ ನಾವು ಬಂದಿದ್ದೀವಿ. ರಂಗನಾಥ ಸ್ವಾಮಿ ಆಂಜನೇಯ ರಂಗನಾಥ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಬೇಡ್ಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾಕಂದರೆ ಚೆನ್ನಾಗಿದೆಯೇನವ ಅಂತ ಎದುರಿಗೆ ಬಂದಾಗ ಒಂದೆರಡು ಮಾತಾಡ್ಬೋದು ಫ್ರೆಂಡ್ಸ್. ಕೆಟ್ಟೋದ್ರೆ ಯಾರು ಮಾತಾಡ್ಸೋಕ್ಕಾಗಲ್ಲ, ಒಬ್ರು ಮುಖ ಒಬ್ರು ನೋಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ನನ್ನ ಆಸೆ. ಇದೋ ಒಂದು ಪ್ಯಾಕೆಟ್ ಐತೆ ಹಾಕ್ಬಿಡು, ಓಪನ್ ಮಾಡ್ಕೋ. ಏನು ವೇಸ್ಟ್ ಇಲ್ಲ, ಹೊಟ್ಟೆ ಸಿಗೋದು ಎಲ್ಲರೂ ಹೊಟ್ಟೆ ಕೂತವ್ರೆ. ಏನು ಮಾಡೋದು ಬೇಕಾ ಹಾಕೊಂಡ್ರೆ ಹಾಕ್ತೀನಿ. ತಿಂತಲ್ಲ ನೋಡಲಿ. ಹಸಿವು ಅನ್ನೋದು ಯಾರನ್ನೂ ಬಿಡಲ್ಲ. ಹಾಗಾಗಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಥರ ಅದು ಪ್ರಸಾದ ತಿನ್ಕೊಂಬಿಟ್ಟು ನಾವಿಲ್ಲಿ ನೋಡಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಇದು ಗೌರ್ಮೆಂಟ್ದಂತೆ, ಯಾರು ಬೈಯಲ್ವಂತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಿತ್ಕೊಂಡು ಬಂದ್ವಿ. ಬಾದಾಮಿ ಸಿಗ್ತಾವೆ ಸುಮ್ಮನೆ ಅಂತಾರೆ ನಮ್ಮ ಮನೆಯವರು. ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಸುಮ್ಮನೆ ಕಿತ್ಕೊತಾರೆ. ಮನೇಲಿ ಸುಮ್ಮನೆ ಹಂಗೆ ಬಿದ್ದಾವೆ. ಅದನ್ನೆಲ್ಲ ಮಾಡಿ ಕೋಳಿ ಬಂದ್ಬಿಟ್ಟು ಕೋಳಿಗೆಲ್ಲ ತೀರ್ಥ ಹಾಕ್ಬಿಟ್ಟು ನಾವು ಸಾಂಬಾರು ಗ್ರೇವಿ ಅನ್ನ ಮುದ್ದೆ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ನಮ್ಮ ತಂಗಿಯರೆಲ್ಲ ಹೋದರು. ಸ್ವಲ್ಪ ಫ್ರೀ ಆಗಿರೋದಕ್ಕೆ ಇವಾಗ ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.